ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟನು. ಯೇಸುಸ್ವಾಮಿಯ ಬರೋಣದ ಕುರಿತು ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರಿಬೇಕಾದ್ರೆ ಹೇಳ್ತಾನೆ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಯಾವ ಕಾಲ ಪರಿಪೂರ್ಣವಾಯಿತು? ವೆನ್ ದ ಟೈಮ್ ವಾಸ್ ಫುಲ್ಲಿ ಕಮ್ ಅಂತ ಇಂಗ್ಲೀಷಲ್ಲಿ ಓದ್ತೀವಿ. ಯಾವ ಕಾಲ ಪರಿಪೂರ್ಣವಾಯಿತು? ನಾವು ಇದರ ಕುರಿತು ನೋಡುವಾಗ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡಂತಹ ದೇವರ ಪ್ರೀತಿಯನ್ನು ನೋಡ್ತೀವಿ. ಅದೇ ಸಮಯದಲ್ಲಿ ನಮ್ಮ ರಕ್ಷಣೆಗಾಗಿ ದೇವರು ತನ್ನ ಮಗನನ್ನು ಕಳುಹಿಸುವುದಕ್ಕಾಗಿ ಮೊದಲೇ ತೀರ್ಮಾನ ಮಾಡಿದ್ದನ್ನು ನಾವು ನೋಡ್ತೀವಿ. ಆದರೆ ಕಾಲ ಯಾವಾಗ ಫಿಕ್ಸ್ ಮಾಡಿದ್ರು? ಆದಿಕಾಂಡ ಪುಸ್ತಕವನ್ನು ಓದುವಾಗ ಮನುಷ್ಯನನ್ನು ಸೃಷ್ಟಿ ಮಾಡಿ ತೋಟದಲ್ಲಿಟ್ಟು, ತೋಟದ ಮಧ್ಯದಲ್ಲಿರುವಂತಹ ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಅವರು ಅದನ್ನು ತಿಂದುಬಿಡ್ತಾರೆ, ತಿಂದು ಪಾಪಕ್ಕೆ ಒಳಗಾಗ್ತಾರೆ. ಆ ಸಮಯದಲ್ಲಿ ದೇವರು ಕೇಳ್ತಾರೆ, ಯಾಕೆ ತಿಂದೆ ಅಂತ ಕೇಳಿದೆ. ಇವ್ರ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ. ಅವ್ರು ಮಾಡಿದ್ರು ಇದೆಲ್ಲ ಆಗೋಯ್ತು. ಆದರೆ ಅಂದು ದೇವರು ಒಂದು ಕಾಲವನ್ನು ಫಿಕ್ಸ್ ಮಾಡ್ತಾರೆ. ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ. ಸರ್ಪದ ತಲೆ ಅಂದರೆ ಹಾವಿನ ತಲೆ ಅನ್ನೋದಕ್ಕಿಂತ ಸೈತಾನನನ್ನು ತುಳಿಯುತ್ತೆ, ಅಥವಾ ದೇವರ ಪದ್ಧತಿಗಳನ್ನು ನಾಶ ಮಾಡ್ತಾ ಇರುವಂತಹ ಸೈತಾನನನ್ನು ತುಳಿಯುವುದಕ್ಕಾಗಿ ಒಬ್ಬ ಸ್ತ್ರೀ ಸಂತತಿ ಬರ್ತಾನೆ ಅಂತ ಒಂದು ಪ್ರಾಮಿಸನ್ನು ಕೊಡ್ತಾರೆ. ಜೆನೆಸಿಸ್ 3:15 ಆ ಸಮಯದಲ್ಲಿ ದೇವರೊಂದು ಕಾಲವನ್ನು ನಿರ್ಣಯಿಸ್ತಾರೆ, ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ. ಅದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಸಮಯ. ಸತ್ಯವೇದದಲ್ಲಿ ಕೆಲವು ಟೈಮ್ಗಳಲ್ಲಿ ದೇವರು ಕಾಲವನ್ನು ನಿರ್ಣಯಿಸಿದ ನೋಡ್ತೀವಿ, ಕೆಲವುದು ಹೇಳಿದ್ದಾರೆ. ಈಗ ಇಸ್ರಾಯೇಲ್ ಮಕ್ಕಳು ಯಾಕೋಬನ ಕಾಲದಲ್ಲಿ ಐಗುಪ್ತ ದೇಶಕ್ಕೆ ಹೋಗಬೇಕಾದ್ರೆ ಯಾಕೋಬನಿಗೆ ದೇವರು ಹೇಳ್ತಾರೆ, ನಿನ್ನ 4ನೇ ತಲೆಮಾರಿನವರು ವಾಪಸ್ ಬರ್ತಾರೆ ಅಂತ. ಹಾಗಾದರೆ 4th ಜನರೇಷನ್ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿದ್ರು. ಅದೇ ರೀತಿ ಬಾಬೆಲ್ ಅವರು ಸೆರೆಯಾಗಿ ಯಹೂದ್ಯರನ್ನ ಕರ್ಕೊಂಡು ಹೋಗಬೇಕಾದ್ರೆ ಯೆರೆಮೀಯನ ಮೂಲಕ ದೇವರು ಹೇಳ್ತಾರೆ, 70 ವರ್ಷಗಳಾದ ಮೇಲೆ ನಿಮ್ಮನ್ನು ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ. ಅವಾಗ 70 yearsಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರು ಕಾಯ್ತಾ ಇದ್ದಾರೆ. 606 BCಯಲ್ಲಿ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅವಾಗ ಅವ್ರಿಗೆಲ್ರಿಗೂ ಗೊತ್ತು 536ಗೆ ವಾಪಸ್ ಬರ್ತೀವಿ ಅಂತ. ಕಾರಣ ಏನು? ದೇವರೊಂದು ಟೈಮ್ ಕೊಟ್ಟರು. ಆಗ ಕೆಲವುದನ್ನು ದೇವರು ಟೈಮ್ ಫಿಕ್ಸ್ ಮಾಡಿ ಟೈಮ್ ಜನರಿಗೆ ಹೇಳಿದ್ರು, ಇಂಥ ವರ್ಷದಲ್ಲಿ ನಾನು ಕರ್ಕೊಂಬರ್ತೀನಿ, ಇಷ್ಟು ವರ್ಷ, ಅಥವಾ ನಾಡಿದ್ದು ನೀನು ಆಲಯಕ್ಕೆ ಬರ್ತೀಯ, 3ನೇ ದಿವಸ ನೀನು ಆಲಯಕ್ಕೆ ಬರ್ತೀಯ. ಯೇಸುಸ್ವಾಮಿ ಹೇಳಿದ್ರು, ನಾನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಮರಣವನ್ನು ಗೆದ್ದು ಬರ್ತೀನಿ. ಕೆಲವುದೆಲ್ಲ ಟೈಮ್ ಹೇಳಿದ್ರು, ಜನ ಅದಕ್ಕೆ ಕಾಯ್ತಾಯಿದ್ರು. ಕೆಲವುದಕ್ಕೆ ಟೈಮ್ ಹೇಳಲೇ ಇಲ್ಲ, ಫಿಕ್ಸ್ ಮಾಡಿದ್ರು, ಬಟ್ ಅದನ್ನು ಜನರಿಗೆ ಪ್ರಕಟ ಮಾಡಲಿಲ್ಲ. ಇಲ್ಲಿ ಯೇಸುಸ್ವಾಮಿಯ ಬರೋಣದ ಬಗ್ಗೆ, ಅಥವಾ ಸ್ತ್ರೀಯ ಸಂತತಿ ಬರುತ್ತೆ, ಅದು ಸರ್ಪದ ತಲೆಯನ್ನು ಜಜ್ಜುತ್ತೆ ಅನ್ನೋದನ್ನು ಟೈಮ್ ಫಿಕ್ಸ್ ಮಾಡಿದ್ರು, ಬಟ್ ಅದನ್ನು ಹೇಳಲಿಲ್ಲ. ಯಾವುದು ಅಂತ ಹೇಳಲಿಲ್ಲ, ಯಾವಾಗ ಅಂತ ಹೇಳಲಿಲ್ಲ. ಪ್ರವಾದಿಗಳೆಲ್ಲ ಕಾಯ್ತಾಯಿದ್ರು. ಒಬ್ಬ ಪ್ರವಾದಿ ಬರ್ತಾರೆ, ಮೋಶೆ ಹೇಳ್ತಾನೆ, ನನ್ನಂಥ ಒಬ್ಬ ಪ್ರವಾದಿ ಬರ್ತಾನೆ, ಎಲಿಯನು ಬರ್ತಾನೆ. ಈ ರೀತಿ ಒಂದೊಂದೇ ಪ್ರವಾದಿಗಳು ಒಂದೊಂದು ಮಾತುಗಳನ್ನು ಹೇಳ್ತಾನೇ ಬಂದರು. ಇವರೆಲ್ಲರೂ ಆ ಮೆಸ್ಸಿಯನನ್ನು ಕಾಯ್ತಾಯಿದ್ರು. ಈ ಮೆಸ್ಸಿಯ ಬರ್ತಾನೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮಗೆ ಸಹಾಯ ಮಾಡುವುದಕ್ಕಾಗಿ ಒಬ್ಬ ಮೆಸ್ಸಿಯ ಬರ್ತಾನೆ ಎಂಬುದಾಗಿ ಅವರೆಲ್ಲರೂ ಏನು ಮಾಡ್ತಾಯಿದ್ರು? ವೆಯ್ಟ್ ಮಾಡ್ತಾಯಿದ್ರು. ಕಾಯ್ತಾ ಇದ್ದಂತಹ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಆದರೆ ನಾವು ನೋಡ್ತೀವಿ, ಯೇಸುಸ್ವಾಮಿ ಮರಿಯಳಲ್ಲಿ ಈ ಭೂಮಿಗೆ ಹುಟ್ಟಿ ಬರ್ತಾ ಇದ್ದಾರೆ. ಯಾರೂ ನೆನೆಸ್ತಾ ಇಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಟೈಮಲ್ಲಿ ಹೆಚ್ಚು ಕಡಿಮೆ ಆ BC 4 ಯೇಸುಸ್ವಾಮಿಯ ಜನನ ಎಂಬುದಾಗಿ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ದೇವರು ಆದಿಕಾಂಡದಲ್ಲಿ ಫಿಕ್ಸ್ ಮಾಡಿದಂತಹ ಆ ಟೈಮ್ ಕರೆಕ್ಟ್ ಆದಾಗ ದೇವರು ತನ್ನ ಮಗನನ್ನು ಈ ಭೂಮಿಗೆ ಕಳಿಸ್ಕೊಟ್ರು. ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂದರೆ, ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದ ಅದ್ಭುತಕ್ಕಾಗಿ, ಬಿಡುಗಡೆಗಾಗಿ, ಆಶೀರ್ವಾದಕ್ಕಾಗಿ ದೇವರೊಂದು ಟೈಮನ್ನು ಫಿಕ್ಸ್ ಮಾಡಿದ್ದಾನೆ. ನಿನ್ನ ಜೀವಿತದ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರಕ್ಕೆ,
ನಿನ್ನ ಕಷ್ಟದ ಪರಿಹಾರಕ್ಕೆ, ನಿನ್ನನ್ನು ಉನ್ನತಿಗೇರಿಸುವುದಕ್ಕೆ ದೇವರೊಂದು ಟೈಮ್ ಫಿಕ್ಸ್ ಮಾಡಿದ್ದಾನೆ. ಒಂದು ವೇಳೆ ನಿನಗೆ ಗೊತ್ತಿರಲ್ಲ ಅದು, ಆದರೆ ಆ ಟೈಮ್ ಸರಿಯಾಗಿ ಬರಬೇಕಾದ್ರೆ 10 ಗಂಟೆ ಅಂತ ಟೈಮ್ ಕೊಟ್ಟಿದ್ರೆ 9:59 ಯಾವ ಸನ್ನಿವೇಶನೂ ಕಾಣಿಸಲ್ಲ, ನಡೆಯುವಂತಹ ಯಾವ ಸಾಧ್ಯತೆಯೂ ಕಾಣಿಸಲ್ಲ. ಆದರೆ 10 ಗಂಟೆ ಅಂತ ಹೇಳಿದ್ರೆ 10:01 ಆಗಲ್ಲ, 10ಕ್ಕೆ ಸರಿಯಾಗಿ ದೇವರು ಮಾಡ್ತಾರೆ. ದೇವರು ಮಾಡಿರುವಂತಹ ಸಮಯ ಅದು ನನ್ನ ಸಮಯವಲ್ಲ, ನನ್ನ ಆಲೋಚನೆ ಅಲ್ಲ, ದೇವರ ಟೈಮು. ಈ ದಿವಸ ನಿನಗಾಗಿ ದೇವರೊಂದು ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ, ನಿನಗಾಗಿ ದೇವರು ಒಂದು ಕಾರ್ಯವನ್ನು ಫಿಕ್ಸ್ ಮಾಡಿಟ್ಟಿದ್ದಾರೆ. ಆ ದೇವರು ನಿನಗಾಗಿ ಅದ್ಭುತವನ್ನು ಮಾಡುವವನು, ನಿನಗಾಗಿ ಕಾರ್ಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು. ಈ ದಿವಸ ದೇವರ ಮೇಲೆ ಭರವಸೆ ಇಡು, ದೇವರ ಮುಖವನ್ನು ನೋಡು. ದೇವರು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ, ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಮಗಾಗಿ, ನಮ್ಮ ಜೀವಿತದ ಒಂದು ಅದ್ಭುತಕ್ಕಾಗಿ ನಿನ್ನ ಸಮಯವನ್ನು ಫಿಕ್ಸ್ ಮಾಡಿದೆಯಾ ಸ್ವಾಮಿ. ಆ ಸಮಯಕ್ಕಾಗಿ ನಾವು ಕಾಯುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ಆ ಸಮಯದವರೆಗೂ ನಾವು ಕಾಯುತ್ತಾ ದೇವರೇ ನಿನ್ನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ತಕ್ಕ ಸಮಯದಲ್ಲಿ ನಮಗೆ ಆ ಕಾರ್ಯ ಮಾಡುವಂಥ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.